ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್, ಇವತ್ತು ಮೈಸೂರಿಗೆ ಮದುವೆಗೆ ಅಂತ ಹೊರಟಿದ್ದೀವಿ. ಹೋಗ್ತಾ ಮಧ್ಯದಲ್ಲಿ ಫ್ಯೂಯಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಪಾಪು ಲಾಕ್ ಹಿಡ್ಕೊಂಡು ಎಳಿತಾ ಇದ್ದ. ಇವಾಗ ಎಲ್ಲ ಚೈಲ್ಡ್ ಲಾಕು ಸೆನ್ಸರ್ಸು ಎಲ್ಲ ಇರೋದ್ರಿಂದ ಬೆಸ್ಟ್ ಸೇಫ್ಟಿ ಅಂತ ಅನಿಸುತ್ತೆ ಗಾಡಿಗಳೆಲ್ಲ. ಅರಸೀಕೆರೆಯಿಂದ ಮೈಸೂರು 150 ಕಿಲೋಮೀಟರ್ಸ್ ಆಗ್ಬೋದೇನೋ. ನಮಗೆ ನೋಡ್ತಾ ನಿದ್ದೆನೇ ಬಂದ್ಬಿಟ್ಟಿದೆ, ಗೊತ್ತೇ ಆಗಿಲ್ಲ ಮೈಸೂರು ರೀಚ್ ಆಗಿಬಿಟ್ಟಿದ್ದೀವಿ. ಅಲ್ಲಿ KRS ಇದ್ರ ಹತ್ರ ಅಂತೂ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಪೂರ್ತಿ ನೀರು ಹೋಗ್ತಾ ಇದೆ. ಮತ್ತು ಫಿಶ್ ಥರದ್ದೇ ಫಿಶ್ ಶಾಪ್ ಎಲ್ಲ ಇಟ್ಕೊಂಡಿದ್ದಾರೆ, ತುಂಬ ಇದೆ, ಒಂದು 15 ಮೇಲಿದೆ. ಅದರಲ್ಲಿ ನಾವು ಶಶಿ ಫಿಶ್ ಸ್ಟಾಲ್ ಅಂತ ಹೋಗಿದ್ವಿ. ಅದು ಶಶಿ ಫಿಶ್ ಸ್ಟಾಲ್ ಅಲ್ಲ, ಶಶಿ ಫಿಶ್ ಲ್ಯಾಂಡ್. ಬೃಂದಾವನ್ ಗಾರ್ಡನ್ಸ್ ಕಡೆಯಿಂದ ಹೋದರೆ ರೈಟ್ ಸೈಡಿಗಿದೆ ಶಾಪು, ಇಲ್ಲ ಮೈಸೂರು ಕಡೆಯಿಂದ ಬಂದರೆ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಅಲ್ಲಿ ತುಂಬ ಸಖತ್ತಾಗಿರೋ ಫಿಶಸ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಪ್ರಿಪೇರ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಫಿಶ್ ಮಸಾಲೆಗೆ ಒಂಚೂರು ಕಲರ್ ಹಾಕ್ದಂಗೆ ಹೋಮ್ ಮೇಡ್ ಮಸಾಲೆಸಿಂದ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು. ಒಳ್ಳೆ ಟೇಸ್ಟ್ ಇತ್ತು. ಫಿಶಲ್ಲಿ ಒಂದು ಬೋನ್ಲೆಸ್ ಫಿಶ್ ತುಂಬ ಸಖತ್ತಾಗಿತ್ತು. ಫಿಶ್ಗೆ ಚಟ್ನಿ ಅಂತೂ ಇನ್ನೂ ಹೈಲೈಟು ಅಂತ ಅಂದ್ಕೊಳ್ಳಿ. ಫಿಶ್ಶು ಚಟ್ನಿಗೋಸ್ಕರ ತಿಂತಾಯಿದ್ವೋ ಚಟ್ನಿ ಫಿಶ್ಗೋಸ್ಕರ ತಿಂತಾಯಿದ್ದೀವೋ ಒಂದೂ ಗೊತ್ತಾಗಲಿಲ್ಲ. ಅಷ್ಟು ತುಂಬ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಿಂಬೆಹಣ್ಣು ಇಟ್ಕೊಂಡು ಫಿಶ್ನ ಚಟ್ನಿಲಿ ಹೆಚ್ಕೊಂಡು ಬಾಯಲ್ಲಿ ಇಟ್ಕೊತಾ ಇದ್ರೆ ಸ್ವರ್ಗ ಅಂದ್ಕೊಳ್ಳಿ. ಇಲ್ಲಿ ಮೆನು 50ಇಂದ 150 ತನಕನೂ ಇದೆ. ಸಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಹೋಗೋಂಥ ಜಾಗನೇ. ನೀವೇನಾದರೂ ಮೈಸೂರಲ್ಲೇ ಇದ್ದರೆ ಅಥವಾ ಮೈಸೂರು ಕಡೆ ಏನಾದರೂ ಬರ್ತಾ ಇದ್ದರೆ ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ನಿಮಗೇನಾದರೂ ಬೇರೆ ಸ್ಟಾಲಲ್ಲಿ ಫಿಶ್ ಇಷ್ಟ ಆಗಿದ್ರೆ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಟ್ರೈ ಮಾಡ್ತೀವಿ. ಇಲ್ಲಿ ಫಿಶ್ ತಿನ್ಕೊಂಡು ಸಿಟಿ ಕಡೆ ಹೋದ್ವಿ ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು. ಊಟಕ್ಕೆ ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರೆ ನಮ್ಮ ಮನೆಯವ್ರು ಇದ್ಕೊಂಡು ಹನುಮಂತು ಪಲಾವ್ಗೆ ಹೋಗೋಣ ಅಂತ ಅಂದರು. ನನ್ನ ಫ್ರೆಂಡಿಗೆ ಕೇಳಿದ್ರೆ ಹನುಮಂತು ಎನೆಕ್ಸ್ ಅಂತ ಹೇಳ್ಬಿಟ್ಟು, ಹನುಮಂತು ಪಲಾವ್ ಏನು ಬೇಡ, ಹನುಮಂತು ಎನೆಕ್ಸ್ ಇದು ತುಂಬ ಅಲ್ಟಿಮೇಟ್ ಆಗಿದೆ ಫುಡ್ಡು, ಅದು ಇದು ಅಂತೇಳ್ಬಿಟ್ಟು ಭಾಳ ಬಿಲ್ಡಪ್ ಕೊಟ್ಟರು. ಆದರೆ ಅಲ್ಲಿಗೆ ಹೋಗಿ ಏನು ಆರ್ಡ್ರ್ ಮಾಡಬೇಕು ಅನ್ನೋದನ್ನು ಅವರೇ ಗೈಡ್ ಮಾಡಿದ್ರು. ಆದರೆ ಅಲ್ಲಿ ಹೋಗಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಪಲಾವು ಫ್ರೈಡ್ ರೈಸು ಬಿರಿಯಾನಿನೋ ಒಂದೂ ಗೊತ್ತಾಗಲಿಲ್ಲ. ಅದು ಬಿರಿಯಾನಿ ಜೊತೆಲಿ ಲೆಗ್ ಪೀಸ್ ಕೂಡ ಆರ್ಡ್ರ್ ಮಾಡಿದ್ವಿ. ಲೆಗ್ ಪೀಸ್ ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ಆರ್ಡ್ರ್ ಮಾಡಿದ ತಪ್ಪಿಗೆ ಬಿರಿಯಾನಿನೂ ಖಾಲಿ ಮಾಡಿಕೊಂಡು ಲೆಗ್ ಪೀಸು ತಿಂದ್ಕೊಂಡು ಜೊತೆಗೆ ತಿಂತ ಒಂದು ಚಿಲ್ಲಿ ಚಿಕನ್ನು ಆರ್ಡ್ರ್ ಮಾಡೋಣ, ಇಲ್ಲಿ ಸ್ಪೆಷಲ್ ಅಂತೇಳ್ಬಿಟ್ಟು ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ವಿ. ಅದು ನೋಡಿದ್ರೆ ಸಾಸ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಡಿಪ್ ಮಾಡಿ ಕೊಟ್ಟಿರೋ ಥರ ಇತ್ತು. ನಿಮ್ಗೆ ಹಂಗಲ್ಲಿ ಈ ಥರ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ನೇಮ್ನ ಕಮೆಂಟ್ ಮಾಡಿ, ಹಾಗೆ ಟ್ಯಾಗ್ ಮಾಡಿ. ಅಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡು ರೋಸ್ ಲಡ್ಡು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೋಗಿ ಫ್ರೆಶ್ ಅಪ್ ಆಗಿ ಮದುವೆ ಅಟೆಂಡ್ ಮಾಡಿದ್ವಿ. ಇದು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್